ಇದು ಸರ್ಟ್ಸ್ಗಳದ್ದು ಮೊದಲನೇ ವಿಡಿಯೋ. ಸರ್ಟ್ಸ್ ಅಂದ್ರೇನು ಅಂದ್ರೆ ಎಕ್ಸ್ಪೋನೆಂಟ್ಗಳು, ರೂಟು ಇಲ್ಲ ಸ್ಕ್ವೇರು, ಕ್ಯೂಬು ಈ ಥರದನ್ನ ಸರ್ಡ್ ಅಂತ ಕರೀತಾರೆ. ಇವಾಗ ಇದರಲ್ಲಿ ಏನು ಮಾಡಬೇಕು, ಎಕ್ಸ್ ಅಂದರೆ ಎಷ್ಟು ಕಂಡುಹಿಡಿಯಬೇಕು. ಅದು ಇಷ್ಟೆಲ್ಲ 2 ಕ್ಯೂಬ್ ಟೈಮ್ಸ್ ಆಫ್ 3 ಪವರ್ ಆಫ್ 4 ಟೈಮ್ಸ್ ಆಫ್ 1080 ಡಿವೈಡೆಡ್ ಬೈ 15 ಈಕ್ವಲ್ ಟು 6 ಪವರ್ ಆಫ್ ಎಕ್ಸ್ ಅಂತ ಆಯಿತು. ಇವಾಗ ಇಷ್ಟು ಸಾಲ್ವ್ ಮಾಡಿಬಿಟ್ಟು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಫಸ್ಟ್ ಯಾವ ಥರ, ಇಲ್ಲಿ ಪೆಮ್ಡಾಸ್ ರೂಲ್ನ ಉಪಯೋಗಿಸ್ಬೇಕು. ಫಸ್ಟ್ ಎಕ್ಸ್ಪೋನೆಂಟ್ಗಳು ಎಷ್ಟೆಷ್ಟು ಅಂತ ಕಂಡುಹಿಡ್ಕೋಬೇಕು. ಎಕ್ಸ್ಪೋನೆಂಟ್ಗಳು ಎಷ್ಟೆಷ್ಟು ಅಂತ ಹೆಂಗೆ ಕಂಡುಹಿಡಿಯೋದು, ಇದು ಇಲ್ಲಿ ಪೆಮ್ಡಾಸ್ ರೂಲ್ನ ಫಸ್ಟ್ ಉಪಯೋಗಿಸ್ಬೇಕು. ಇದನ್ನು ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ಯಾವ್ಯಾವುದು ಪ್ಯಾರಂಥೆಸಿಸ್ ಬ್ರ್ಯಾಕೆಟ್ ಇಲ್ಲ, ಎಕ್ಸ್ಪೋನೆಂಟ್ 2 ಕ್ಯೂಬು. 2 ಕ್ಯೂಬ್ ಅಂದರೆ 2 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 2 ಅಂತ ಮಾಡಬೇಕು. 2 ಟೈಮ್ಸ್ ಆಫ್ 2 ಅಂದರೆ 4, 4 2 8. ಅದೆಷ್ಟಾಯ್ತದೆ, 8 ಆಯ್ತದೆ. 8 ಟೈಮ್ಸ್ ಆಫ್ 3 ಪವರ್ ಆಫ್ 4 ಅಂದರೆ 3 ಟೈಮ್ಸ್ ಆಫ್ 3 ಟೈಮ್ಸ್ ಆಫ್ 3 ಟೈಮ್ಸ್ ಆಫ್ 3 ಅಂತ ಆಯ್ತದೆ. 3 3 9, 9 3 27, 27 3 81, 81 ಆಯ್ತದೆ. ಅದು 23 3 ಪವರ್ ಆಫ್ 4 ಅಂದರೆ ಟೈಮ್ಸ್ ಆಫ್ 81 ಟೈಮ್ಸ್ ಆಫ್ 1080 ಡಿವೈಡೆಡ್ ಬೈ 15 ಈಕ್ವಲ್ ಟು 6 ಪವರ್ ಆಫ್ ಎಕ್ಸ್ ಅಂತ ಆಯ್ತದೆ. ಇವಾಗ ಇಷ್ಟನ್ನು ಹೆಂಗೆ ಸಿಂಪ್ಲಿಫೈ ಮಾಡೋದು ಅಂದರೆ ಪೆಮ್ಡಾಸ್ ರೂಲ್ ಪ್ರಕಾರ ಎಡಗಡೆಯಿಂದ ಬಲಗಡೆ ಹೋಗಬೇಕು. ಇದನ್ನು ಗುಣಿಸ್ಬೇಕು. ಗುಣಿಸಾದ್ಮೇಲೆ ಒಟ್ಟಿಗೆ ಬರೀಬೇಕು. ಇದನ್ನು ಗುಣಿಸ್ಬೇಕು. ಆಮೇಲೆ ಇದು ಪೂರ್ತಿ ನಂಬರ್ಗೆ ಇದನ್ನು ಗುಣಿಸ್ಬೇಕು. ಅದೆಷ್ಟಾಯ್ತದೆ, 8 ಟೈಮ್ಸ್ ಆಫ್ 81 ಟೈಮ್ಸ್ ಆಫ್ 1080. ಇದಿಷ್ಟು ಗುಣಿಸಿದ್ರೆ ಅದೆಲ್ಲ ಪೂರ್ತಿ ಒಂದು ನಂಬರ್ ಅಂತ ಆಯ್ತದೆ. ಆಮೇಲೆ ಇದು ಡಿವೈಡ್ ಮಾಡಬೇಕು. ಯಾಕೆ ಈ ಥರ ಎಡಗಡೆಯಿಂದ ಬಲಗಡೆ ಅಂದರೆ ಮಲ್ಟಿಪ್ಲೈಯಿಂಗ್ ಡಿವೈಡಿಂಗು 2 ಈಕ್ವಲ್ ಇಂಪಾರ್ಟೆನ್ಸ್ ಆಯಿತಾ. ಹಂಗಾಗಿ ಎಡಗಡೆಯಿಂದ ಬಲಗಡೆ ಮಾಡಬೇಕು 2 ಇದ್ದಾಗ. ಇದನ್ನು ಗುಣಿಸ್ದಾಗ ಇಷ್ಟ ಆಯ್ತದೆ, 8 ಟೈಮ್ಸ್ ಆಫ್ 81. ಪೂರ್ತಿ ನಂಬರ್ಗೆ 1080 ಗುಣಿಸೋದಾಯ್ತದೆ. ಡಿವೈಡೆಡ್ ಬೈ 15 ಅಂತ ಆಯ್ತದೆ ಅಷ್ಟು ಇದಕ್ಕೂ. ಇವಾಗ ಈಕ್ವಲ್ ಟು 6 ಪವರ್ ಆಫ್ ಎಕ್ಸ್ ಅಂತ ಆಯ್ತು. ಇವಾಗ ಎಷ್ಟು ಅಂತ ಮಾಡಬೇಕು, ಇದನ್ನು 3 ಡಿವೈಡ್ ಮಾಡೋಕ್ಕೆ ನೋಡಬೇಕು. 3 5 ಇದು 3 2 6, 3 7 21, 27. ಇಲ್ಲಿ 5 1 5, 5 2 10, 5 1 5, 30ರಲ್ಲಿ 5 6 30 ಅಂತ ಆಯ್ತದೆ. ಇವಾಗ ಎಷ್ಟಾಯಿತು ಅದನ್ನು ನೋಡಬೇಕು. 8 ಟೈಮ್ಸ್ ಆಫ್ 27 ಟೈಮ್ಸ್ ಆಫ್ 216 ಈಕ್ವಲ್ ಟು 6 ಪವರ್ ಆಫ್ ಎಕ್ಸ್ ಅಂತ ಆಯ್ತದೆ. ಇದೆಲ್ಲನೂ ಸ್ಪ್ಲಿಟ್ ಮಾಡಿಬಿಟ್ಟು ಬರೀಬೇಕು. 8 ಅಂದ್ರೇನು, 2 ಕ್ಯೂಬು. 8 ಅಂದರೆ ಇಲ್ಲಿ ತಗೊಂಡಿರೋ ಥರ 2 ಕ್ಯೂಬ್ ಅಂತ ಆಯ್ತದೆ. ಅದೇ ಥರ 27 ಅಂದರೆ 3 ಟೈಮ್ಸ್ ಆಫ್ 3 9, 9 3 27. ಅದನ್ನು 3 ಟೈಮ್ಸ್ ಆಫ್ 3 ಟೈಮ್ಸ್ ಆಫ್ 3 9, 9 3 27. 3 ಕ್ಯೂಬ್ ಅಂತ ಬರಿಬೋದು. ಅದೇ ಥರ 216 ಏನಂತ ಬರಿಬೋದು. ಅದನ್ನು ಡಿವೈಡ್ ಮಾಡಬೇಕು. ಇಲ್ಲಿ 216ನ 2 1 2, ಅದು 0, 2 8 16, 2 5 10, 4 8, 2 27 ಅಂತ ಬರಿಬೋದು. ಅದೇ ಥರ 3 9 27, 3 3 9, 3 ಸತಿ 2, ಅದೇ ಥರ 3 ಸತಿ 3 ಗುಣಿಸ್ಬೇಕು. ಇವಾಗ ಎಷ್ಟಾಯ್ತದೆ, 2 ಕ್ಯೂಬ್ ಟೈಮ್ಸ್ ಆಫ್ 3 ಕ್ಯೂಬ್ ಅಂತ ಆಯ್ತದೆ. ಇದನ್ನು ಎಷ್ಟಾಯ್ತದೆ ಇಲ್ಲಿ ಬರಿಬೇಕು. 2 ಕ್ಯೂಬ್ ಟೈಮ್ಸ್ ಆಫ್ 3 ಕ್ಯೂಬ್ ಅಂತ ಈಕ್ವಲ್ ಟು 6 ಪವರ್ ಆಫ್ ಎಕ್ಸು. ಈಗೆಲ್ಲ ಕ್ಯೂಬ್ ಇರೋದ್ರಿಂದ ಅದು ಕಾಮನ್ ಆಗಿ ತೆಗಿಬೋದು. ಆದ್ರೂ ಇಲ್ಲೂ ಬೇಸ್ 2 ಇಲ್ಲೂ ಬೇಸ್ 2 ಇರೋದ್ರಿಂದ 2 ಕಾಮನ್ ಬೇಸ್ಗೆ 3 + 3 ಅಂತ ಮಾಡಬೇಕು. ಅದೇ ಥರ 3 ಇಲ್ಲೂ ಕಾಮನ್ ಬೇಸ್, ಇಲ್ಲೂ ಕಾಮನ್ ಬೇಸ್ಗೆ 3 ಕಾಮನ್ ಬೇಸ್ಗೆ 3 + 3 ಅಂತ ಮಾಡಿ ಇಲ್ಲಿ 6 ಪವರ್ ಆಫ್ ಎಕ್ಸ್ ಅಂತ ಆಯ್ತದೆ. 3 + 3 ಅಂದರೆ 6, 2 ಪವರ್ ಆಫ್ 6 ಪ್ಲಸ್ 3 ಪವರ್ ಆಫ್ 6 ಈಕ್ವಲ್ ಟು 6 ಪವರ್ ಆಫ್ ಎಕ್ಸ್ ಅಂತ ಆಯ್ತದೆ. ಇದು ಇಂಟು ಕೂಡೋದಲ್ಲ, ಇಂಟು ಇದು ಟೈಮ್ಸು. 2ರಲ್ಲೂ ಪವರ್ 6 ಇರೋದ್ರಿಂದ 6ನ ಕಾಮನ್ ಪವರ್ ತೆಗೆದುಬಿಟ್ಟು 2 ಟೈಮ್ಸ್ ಆಫ್ 3 ಅಂತ ಒಳಗಡೆ ಬರಿಬೋದು. ಇಲ್ಲಿ 6 ಪವರ್ ಆಫ್ ಎಕ್ಸ್ ಅಂತ ಬರಿಬೋದು. 2 3 6 ಆಯ್ತದೆ. 6 ಪವರ್ ಆಫ್ 6 ಈಕ್ವಲ್ ಟು 6 ಪವರ್ ಆಫ್ ಎಕ್ಸ್ ಅಂತ ಆಯ್ತದೆ. ಇವಾಗ ಇಲ್ಲೂ ಬೇಸ್ 6 ಇಲ್ಲೂ ಬೇಸ್ 6 ಇರೋದ್ರಿಂದ ಪವರ್ ಈಕ್ವಲ್ ಆಗಿ ತೆಗಿಬೋದು. ಎಕ್ಸ್ ಈಕ್ವಲ್ ಟು ಎಷ್ಟು, 6 ಅಂತ ಮಾಡ್ಬೋದು. ಇದು ಪೂರ್ತಿ ಮಾಡಾದ್ಮೇಲೆ ಮೊದಲನೇ ಪ್ರಾಬ್ಲಮಲ್ಲಿ ಬಂದಿದ್ದು ಎಕ್ಸ್ ಅನ್ನೋದು 6 ಅಂತ. ಬಾಯ್.